ಆಯುಷ್ಯಮಸ್ತು ಆರೋಗ್ಯಮಸ್ತು. ನನ್ನ ಮೇಕಪ್ ಎಲ್ಲ ನೋಡ್ಕೊಂಡು ಬಂದಿಲ್ಲ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಒಂಥರ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾನೆ ಫೀಲ್ ಆಗ್ತಿದೆ. ಅಂಡ್ ಇವಾಗ ಗೈಸ್ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ, ಹೋಮ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ತರ ಡೆಕೋರೇಷನ್ ಆಗಲಿ ಮತ್ತೆ ದೇವ್ರದೆಲ್ಲ ಅಲಂಕಾರ ಇರುತ್ತೆ ಅವೆಲ್ಲ ಮಾಡ್ತಾ ಇದ್ದಾರೆ. ಅಂಡ್ ಮಮ್ಮಿ ರೆಡಿ ಆಗಿದ್ದಾಯ್ತು, ಡ್ಯಾಡಿ ಒಬ್ರು ರೆಡಿ ಆಗಿಲ್ಲ. ಸೊ ಡ್ಯಾಡಿ ಇವಾಗ ರೆಡಿ ಆಗ್ತಾ ಇದ್ದಾರೆ. ಅಂಡ್ ಲಕ್ಷಿತ್ಗೆ ನಿಮ್ಗೆ ಗೊತ್ತಾ ಇದೆ, ಲಕ್ಷಿತ್ ಹುಷಾರಿಲ್ಲ. ಸೊ ಅಕ್ಕ ಪಾಪ ಅವಳಿಂದನೇ ಇದ್ದಾಳೆ, ಲೈಕ್ ಅವಳು ರೆಡಿ ಆಗೋಕ್ಕೂ ಆಗ್ತಾ ಇಲ್ಲ. ಲಕ್ಷಿತ್ ತುಂಬಾ ಇದು ಮಾಡ್ತಾ ಇದ್ದಾನೆ. ಸೊ ಅಕ್ಕ ಮೇಲ್ಗಡೆ ಮೇಲೆ ಇದ್ದಾಳೆ, ಅಂದ್ರೆ ನಮ್ಮ ಅತ್ತೆ ಮೇಲೆ ಇದ್ದಾಳೆ. ಅಂಡ್ ಎಲ್ಲರೂ ಒಂದರ ಒಂದು ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ಒಂಥರ ಎಕ್ಸೈಟ್ಮೆಂಟು. ಈ ಒಂದು ದಿವಸಕ್ಕೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ವಿ. ಫೈನಲಿ ಈ ಡೇ ಇವಾಗ ಲೈಕ್ ಈ ಮೂಮೆಂಟ್ ಇವಾಗ ಆಗ್ತಿದ್ದೀರಾ, ಫುಲ್ ಖುಷಿ ಆಗ್ತಾ ಇದೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವಿಶಸ್, ಒಳ್ಳೆ ಕಾಮೆಂಟ್ ಕಳಿಸಿದ್ದೀರಾ. ಆ್ಯಂಡ್ ನನ್ನ ಮೇಕಪ್ ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ತಿಳಿಸಿ, ಓಕೆನಾ. ಇದು ಒಂದು ಗೃಹ ಪ್ರವೇಶದ ಡೇ 1 ಪೂಜೆ ಅಂತಾನೆ ಹೇಳ್ಬೋದು. ಅಂದರೆ ಚಪ್ರದ ಶಾಸ್ತ್ರ ಮತ್ತು ಸತ್ಯನಾರಾಯಣ ಪೂಜೆ ಹಾಗೂ ಹೋಮ ಇರುತ್ತಲ್ವಾ ಅದು. ಸೊ ಚಪ್ರದ ಶಾಸ್ತ್ರ ನಿಮ್ಮ ಅಕ್ಕ ಬ್ಲಾಗಲ್ಲಿ ನೋಡಿರ್ತೀರಾ. ಇವಾಗ ನಾನು ಸತ್ಯನಾರಾಯಣ ಪೂಜೆ ಕವರ್ ಮಾಡ್ತಾ ಇದ್ದೀನಿ. ನಮ್ಮಪ್ಪ 1 ಅವರ್ ರೆಡಿ ಆಗಿದ್ದಾರೆ, ಇವಾಗ ತೆಗೀರಿ ಅಂತ ನಮ್ಮಪ್ಪ ಒಂದ್ ರೌಂಡ್ ಹೋಗಿ ಅವ್ರ ಡ್ರೆಸ್ ನ ತೋರಿಸಿ ಅದು ತುಂಡ ಚಿಕ್ಕದಾಗುತ್ತೇನೋ, ಸಾಕಾ? ಸಾಕಾಗುತ್ತಾ? ಡ್ಯಾಡಿ 1 ಅವರ್ ರೆಡಿಯಾಗಿ ಬಂದ್ ಮಮ್ಮಿ, ಇವಾಗೆಲ್ಲ ತೆಗಿಬೇಕಂತೆ. ಏನು ಗೊತ್ತಾ, ಸಮ್ಟೈಮ್ಸ್ ನಮ್ಮ ಅಪ್ಪನ ನೋಡಿದ್ರೆ ನಿಜವಾಗ್ಲೂ ಒಂದಷ್ಟು ನಗುನೂ ಕೂಡ ಬರುತ್ತೆ ಹಾಗೂ ಪಾಪ ಕೂಡ ಅನಿಸ್ತಾರೆ. ನಮ್ಮ ಅಪ್ಪಗೆ ಸ್ವಲ್ಪ ಡ್ರೆಸ್ಅಪ್ ಆಗಿ ಒಂದು ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ರು. ಬಟ್ ಅಲ್ಲೇ ನೆಂಟರೆಲ್ಲ ಇರ್ತಾರಲ್ಲ ಮಾತಾಡ್ಸೋಕ್ಕೆ ಅಂತ. ಬಟ್ ಸ್ವಾಮೀಜಿ ಬಂದು ಇಲ್ಲ ಲೇಟ್ ಆಗ್ತಾ ಇದೆ, ಇವಾಗ ನೀವು ಈ ಥರ ಶರ್ಟ್ ಎಲ್ಲ ಹಾಕೋಬಾರ್ದು, ತೆಗೆದ್ಬಿಟ್ಟು ಮಾಮೂಲಿ ನಾವೇ ನಂಗೆ ಹಾಕಿದ್ದೀವಲ್ಲ ಆ ರೀತಿ ಹಾಕೋಬೇಕು, ಮತ್ತು ಪೂಜೆ ಕುತ್ಕೋಬೇಕು ಅಂತಂದರು. ನನಗೆ ಎಷ್ಟು ನಗು ಬಂತು ಅಂದರೆ ಸೀರಿಯಸ್ಲಿ ಗೈಸ್ ತುಂಬ ನಗು ಬಂತು. ಎನಿವೇಸ್ ಕಮಿಂಗ್ ಬ್ಯಾಕ್, ನೀವು ನನಗೆ ಕೇಳ್ತೀರಾ ಲಕ್ಷ್ಮಿ ಅವರೇ ಎಲ್ಲಿ ನಿಮ್ಮ ಅಕ್ಕ ತಂಗಿ ಯಾರೂ ಕಾಣಿಸ್ತಾ ಇಲ್ಲ ಅಂತ. ಸೊ ಅಕ್ಕ ತಂಗಿ ಇಬ್ಬರು ರೆಡಿ ಆಗ್ತಾ ಇದ್ದಾರೆ. ಹಾಗೂ ಅಕ್ಕ ಲಕ್ಷಿತ್ ಹಿಂದೆನೇ ಇದ್ದಾಳೆ. ಪಾಪ ಲಕ್ಷಿತ್ ಕೂಡ ಹುಷಾರಿಲ್ಲ ಫ್ರೆಂಡ್ಸ್, ತುಂಬಾ ಹುಷಾರಿಲ್ಲ, ಫೀವರ್ ಎಲ್ಲ ಆಗಿತ್ತು ಅವನಿಗೆ. ಸೊ ಅಕ್ಕ ಅವನಿಂದೇನೆ ಇದ್ಲು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಲ್ಲೂ ಕೂಡ ಟೈಮ್ ಕೊಡಬೇಕಿತ್ತು ಹಾಗೂ ಇಲ್ಲೂ ಕೂಡ ಇರಬೇಕಿತ್ತಲ್ವ. ಸೊ ಪಾಪ ಅವಳು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದು, ಥ್ಯಾಂಕ್ಸ್ ಟು ಅರುಣ್ ಹಾಗೂ ಜೀಜು ಅಂತಲೇ ಹೇಳ್ಬೋದು. ಅವರು ತುಂಬ ಪೇಷನ್ಸ್ ಆಗಿ ಮಕ್ಕಳನ್ನ ಮ್ಯಾನೇಜ್ ಮಾಡೋದು, ತಿನ್ಸೋದು ಉಣ್ಸೋದೆಲ್ಲ ಅವ್ರ ಜವಾಬ್ದಾರಿನೇ ಇತ್ತು. ನಮ್ಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟೇ ಇಲ್ಲ. ಸೊ ಇದು ಬಂದು ಹಾಗೆ ಹೇಳ್ದಂಗೆ ಗೃಹ ಪ್ರವೇಶದ ಡೇ 1 ವ್ಲಾಗು. ಆ್ಯಂಡ್ ನಾವು ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ, ಬರೀ ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ನ ಮಾತ್ರ ಕರೆದಿದ್ದು. ಆ್ಯಂಡ್ ಎಲ್ಲರೂ ಬಂದಿದ್ದರು. ಆ್ಯಂಡ್ ಸೆಕೆಂಡ್ ಡೇ ಅಂದರೆ ನಾಳೆ ಆ್ಯಕ್ಚುಲಿ ಹಾಲು ಉಗ್ಸೋದು, ನಮ್ಮ ಊರ ದೇವ್ರ ಮನೆಗೆ ಬರೋದೆಲ್ಲ ಇರುತ್ತಲ್ಲ, ಸೊ ಅದು ಬಂದು ನಾಳೆ ಆಗಿರುತ್ತೆ. ಆ್ಯಂಡ್ ನಮ್ಮ ಊರಿನ ಜನ ಆಗಿರಲಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಗೈಸ್. ಸೊ ಅದು ಕೂಡ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ನಂಗೆ ನಿಜವಾಗ್ಲೂ ಹೆಂಗೆ ಅನಿಸ್ತಿತ್ತು ಅಂತಂದರೆ ಅವತ್ತಿನ ದಿವಸ ಈ ದಿವಸ ಹೋಗಲೇಬಾರ್ದು, ಕಳಿಲೇಬಾರ್ದು, ಹಾಗೆ ಫುಲ್ ಪಾಸ್ ಆಗಿರಬೇಕು ಅಂತ ಅನಿಸ್ತಿತ್ತು. ಬಿಕಾಸ್ ಈ ಒಂದು ದಿವಸಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಕನಸು ಕಾಣಿದ್ದೀವಿ, ತುಂಬ ದೇವ್ರಿಗೆ ಬೇಡ್ಕೊಂಡಿದ್ದೀವಿ, ತುಂಬ ಪೂಜೆ ಪ್ರಾರ್ಥನೆಗಳು ಮಾಡಿದ್ದೀವಿ. ಸೊ ಅದೇನಂತ ನಂಗೆ ನಿಜವಾಗ್ಲೂ ಮಾತೇ ಬರ್ತಿಲ್ಲ ಗೈಸ್. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯೂಶ್ವಲಿ ಅಪ್ಪ ಅಮ್ಮಂಗೆ ಮಕ್ಳ ಮೇಲೆ ಹೆಮ್ಮೆ ಅನಿಸ್ಬೇಕು. ಬಟ್ ನಿಜವಾಗ್ಲೂ ನಮಗಂತೂ ನಮ್ಮ ಅಪ್ಪ ಮೇಲೆ ಒಂಥರ ಹೆಮ್ಮೆ ಅನಿಸುತ್ತೆ. ಲೈಕ್ ಒಂಥರ ನಮಗೆ ಪ್ರೌಡ್ ಅನಿಸುತ್ತೆ ಹೇಳ್ಕೊಳ್ಳೋಕೆ ಇವ್ರು ನಮ್ಮ ಅಪ್ಪ ಅಮ್ಮ ಅಂತ. ಸೊ ಏನೋ ಗೊತ್ತಿಲ್ಲ, ಬಟ್ ದೇವ್ರಿಗೆ ಇವಾಗ ಒಂದೇ ಕೇಳ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಫ್ಯಾಮ್ಲಿಗೆಲ್ಲ ಒಳ್ಳೆ ಆರೋಗ್ಯ ಕೊಡಲಿ ಅಂತ, ಹಾಗೂ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ.
ಬಂದಿದ್ದೀರಾ ಆ ಗೃಹ ಪ್ರವೇಶ ಲಗ್ನವು ಉತ್ತರೋತ್ತರ ಶ್ರೇಯಸ್ಸು ಆಯುಷ್ಯಮಸ್ತೋ ಆರೋಗ್ಯಮಸ್ತೋ ಸ್ವಸ್ಥ್ಯಸ್ತೋ ಶಿವಂಕರ್ಮಾಸ್ತೋ ಕರ್ಮ ಸಮೃದ್ಧಿರಸ್ತೋ ಧರ್ಮ ಸಮೃದ್ಧಿರಸ್ತೋ ಪುತ್ರ ಸಮೃದ್ಧಿರಸ್ತೋ ಪೌತ್ರ ಸಮೃದ್ಧಿರಸ್ತೋ ಧನಧಾನ್ಯ ಸಮೃದ್ಧಿರಸ್ತೋ ಇಷ್ಟ ಸಂಪದಸ್ತೋ ಐಶಾನ್ಯಾಂ ಬಹಿರ್ದೇಶೆ ಸರ್ವಾರಿಷ್ಟ ನಿರಸನಮಸ್ತೋ ಯತ್ವಾ ಪಂಥ ಆತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾನ್ಮುಖಂ ನೌಮಿನಾಸ್ತೇಷು ನಿಷ್ಣಾತಂ ಚಂದ್ರಶೇಖರ ಭಾರತೆ ನಿವೇದಿತಂ ಮಹಾಪ್ರಜ್ಞಂ ಧೈರ್ಯೋದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂತಂ ವಿದ್ಯಾತೀರ್ಥಗುರುಂ ಭಜೆ ಅಜ್ಞಾನಾಂಜಾನಹೇತೇತ್ವಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖಭಂಗೇ. ಫ್ರೆಂಡ್ಸ್, ನಿಮ್ಮ ಕಾಮೆಂಟ್ಸ್ ಓದಿ ನಿಜ ನಂಗೆ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಒಂದು 150 ಕಾಮೆಂಟ್ ಬಂದಿದೆ ಅನಿಸುತ್ತೆ ಪ್ರೀವಿಯಸ್ ವ್ಲಾಗಲ್ಲಿ. ನೀವೇ ಅಂದ್ಕೊಳ್ಳಿ, 150 ಜನ ಬಂದ್ಬಿಟ್ಟು ಆಶೀರ್ವಾದ ಮಾಡೋದು, ಲಕ್ಷ್ಮಿ ಚೆನ್ನಾಗಿರು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗೇ ದೇವ್ರು ಇಟ್ಟಿರಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಈ ಥರ 150 ಜನ ಬಂದ್ಬಿಟ್ಟು ನನಗೆ ಹೇಳ್ತವ್ರೆ ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಿಮ್ಮ ಒಂದೊಂದು ಕಾಮೆಂಟ್ಸ್ಗೂ ಲೈಕ್ ಲಿಟ್ರಲಿ ಒಂದೊಂದು ಕಾಮೆಂಟ್ಸು ನನಗೆ ಅಷ್ಟು ವ್ಯಾಲ್ಯೂ ಇದೆ, ಅಷ್ಟು ವ್ಯಾಲ್ಯೂ ನಾನು ಕೊಡ್ತೀನಿ. ಓಕೆ, ಅದು ನಾನು ಬರೀ ಯೂಟ್ಯೂಬ್ ವ್ಯಾಲ್ಯೂ ಅಂತ ಹೇಳ್ತಾ ಇಲ್ಲ ಗೈಸ್, ಬಟ್ ಆ್ಯಸ್ ಅ ಪರ್ಸನ್ ಅಲ್ವಾ ನಂಗೆ ತುಂಬಾ ನನಗೆ ಒಂಥರ ಪಾಸಿಟಿವ್ ಫೀಲ್ನ ಮಾಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ನನಗೆ ಹೆಂಗೆ ಅನಿಸುತ್ತೆ ಗೊತ್ತಾ, ಇವಾಗ ನೀವೆಲ್ಲ ನನಗೆ ಕೆಲವೊಬ್ರು ಕಾಮೆಂಟ್ ಮಾಡಿದ್ದೀರಲ್ವಾ, ನಿಮ್ಮ ಅಪ್ಪ ಅಮ್ಮಂಗೆ ದೇವ್ರು ಒಳ್ಳೆ ಆರೋಗ್ಯ ಕೊಡಲಿ, ಮತ್ತು ಲಕ್ಷ್ಮಿ ನೀನು ಅಷ್ಟೇ ಚೆನ್ನಾಗಿರಮ್ಮ, ಖುಷಿಯಾಗಿರಮ್ಮ, ಮತ್ತು ನೀವು ಇವತ್ತು ನೋಡೋಕೆ ಚೆನ್ನಾಗಿ ಕಾಣಿಸಿದ್ಯಾ, ಮೇಕಪ್ ಚೆನ್ನಾಗಿದೆ, ಇದೆಲ್ಲ ನೀವು ಕಾಮೆಂಟ್ಸ್ ಮಾಡ್ತೀರಲ್ವಾ, ನಂಗೆ ಹೆಂಗೆ ಅನಿಸುತ್ತೆ ಗೊತ್ತಾ, ಓಕೆ ನಾನು ಮೇಕಪ್ ಮಾಡಬೇಕಾದ್ರೆ ನನ್ನ ಪಕ್ಕದಲ್ಲೇ ನೀವು ಕೂತಿದ್ದೀರಾ, ಇವಾಗ ಈ ಪೂಜೆಲಿ ಕೂತಿದ್ದೀನಲ್ವಾ, ನೀವು ನನ್ನ ಜೊತೆಲೇ ಇದ್ದೀರಾ. ಆ್ಯಂಡ್ ಇದ್ದಾಗ ನಾವು ಹೇಳ್ತೀವಲ್ಲ, ಈ ಲಕ್ಷ್ಮಿ ಚೆನ್ನಾಗಿ ಕಾಣಿಸಿದ್ಯಾ ಕಣೆ, ಇವತ್ತು ಪೂಜೆ ಚೆನ್ನಾಗಾಯಿತು ಕಣೆ. ಸೊ ನನ್ನ ಕಾಮೆಂಟ್ ಅಂದರೆ ನಿಮ್ಮ ಕಾಮೆಂಟ್ಸ್ ನನಗೆ ಆ ರೀತಿ ಒಂದು ಫೀಲ್ ಕೊಡುತ್ತೆ. ನನಗೆ ಗೊತ್ತಿಲ್ಲ ಲೈಕ್ ನಿಮ್ಗೆ ಇದು ಅರ್ಥ ಆಗ್ತಿದೆಯೋ ಹೇಗೆ ಅಂತ, ಬಟ್ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ. ಇಫ್ ಇನ್ ಕೇಸ್ ಯು ಕ್ಯಾನ್ ರಿಲೇಟ್ ಟು ಮೀ, ಪ್ಲೀಸ್ ಒಂದು ಲೈಕ್ ಕೊಡಿ ಅಥವಾ ಏನಾದರೂ ಒಂದು ಹಾರ್ಟ್ ಕೊಡಿ, ಓಕೆನಾ. ನಮಸ್ಕರೋಮಿ. ಫ್ರೆಂಡ್ಸ್, ಏನು ಗೊತ್ತಾ, ನನ್ನ ಹತ್ರ ಆಲ್ಮೋಸ್ಟ್ ಒಂದು 2 ಅವರ್ ಕ್ಲಿಪ್ಪಿಂಗ್ಸ್ ಇದೆ ಈ ಒಂದು ವ್ಲಾಗ್ದು. ಎಲ್ಲನೂ ಹಾಗೆ ಹಾಕ್ಬಿಡೋ ಥರ ಮನ್ಸು ಬರ್ತಿದೆ, ಫುಲ್ ರಾ ಆಗಿ ಹಾಗೆ ಹಾಕ್ಬಿಡೋಣ ಬಿಡು ಅಂತ. ಬಟ್ ಆಬ್ವಿಯಸ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ಲೈಕ್ ಬರೀ ಪೂಜೆನೇ ಇರೋದು, ಬಟ್ ಈ ಒಂದು ಪೂಜೆ ಮಾಡೋಕ್ಕಿದ್ರೆ ನಾವು ಅಷ್ಟೊಂದು ಪೂಜೆ ಮಾಡಿದ್ದು, ಸೊ ಏನು ಡಿಲೀಟ್ ಮಾಡೋಕ್ಕೆ ಮನ್ಸು ಬರ್ತಿಲ್ಲ. ಬಟ್ ಆಬ್ವಿಯಸ್ಲಿ ಹಂಗಂತ ಫುಲ್ ಹಂಗೆ ರಾ ಆಗಿ ಹಾಕೋಕ್ಕೂ ಆಗಲ್ಲ ಅಲ್ವಾ. ಓಂ ನಾರಾಯಣಾಯ ಓಂ ಮಾಧವಾಯ ಓಂ ಗೋವಿಂದಾಯ ನಮಃ ಓಂ ಕೃಷ್ಣವೇ ನಮಃ ಓಂ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಋಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ತುಂಬ ಇಂಪಾರ್ಟೆಂಟ್ ವಿಷಯ, ನನಗೆ ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ದೀರಾ, ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಬಂದು ಕಾಮೆಂಟ್ ಮಾಡಿದ್ದೀರಾ, ಅಕ್ಕ ನಮಗೂ ಈ ರೀತಿ ಆಸೆ ಇದೆ ಮನೆ ಕಟ್ಟಿಸ್ಬೇಕು ಅಂತ, ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಿ ಅಂತ. ಫ್ರೆಂಡ್ಸ್, ನಾನು ನಿಮ್ಮೆಲ್ರಿಗೂ ಒಂದೇ ಹೇಳೋದು, ಸರಿ, ನಾನು ನಿಜವಾಗ್ಲೂ ನಾನು ದೇವ್ರ ಮೇಲೆ ನಾನು ಸುಳ್ಳು ಹೇಳ್ತಿಲ್ಲ, ಒಂದೇ ನಾನು ಹೇಳೋದು, ನಾವು ತುಂಬ ಬಡತನದಲ್ಲಿದ್ವಿ, ಓಕೆನಾ. ಇವಾಗ ನಮಗೆ ಲೈಕ್ ಇವಾಗ ದೇವ್ರು ನಮಗೆ ಕೊಟ್ಟಿದ್ದಾರೆ ಗೈಸ್, ಊಟಕ್ಕೆ ಮತ್ತು ಬಟ್ಟೆಗೆ ಏನೂ ಕಡಿಮೆ ಇಟ್ಟಿಲ್ಲ, ಇಲ್ದಾಗ ಇಲ್ಲ ಅಂತ ಹೇಳಿದ್ದೀವಿ, ಇದ್ದಾಗ ಇದೆ ಅಂತಲೇ ಹೇಳ್ತಿರೋದು ನಾನು. ಇವಾಗ ನಾವು ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದು ನಾವು ಇವಾಗ ಮನೆ ಕಟ್ಟಿದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಸಹ ಮನೆ ಕಟ್ಬೋದು. ಅದು ಇಂಪಾಸಿಬಲ್ ಅನ್ನೋ ಇದೇ ಇಲ್ಲ. ಖಂಡಿತವಾಗ್ಲೂ ಮೇ ಬಿ ಸ್ವಲ್ಪ ತಡ ಆಗ್ಬೋದೇನೋ, ಬಟ್ ಖಂಡಿತವಾಗ್ಲೂ ನೀವು ಸಹ ಮನೆ ಕಟ್ಬೋದು. ಏನಪ್ಪ ಅಂದರೆ ಬರೀ ಕಷ್ಟಪಡಬೇಕು ಅಷ್ಟೇ, ಕಷ್ಟಪಡಿ ಮತ್ತು ದೇವ್ರ ಮೇಲೆ ಭಾರ ಬಿಡಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಬಿಕಾಸ್ ನಾವು ಸಹ ಈ ಒಂದು ಕನ್ಸು ಕಾಣೋಕ್ಕೆ ಕೆಲವೊಂದು ಸತಿ ನಮಗೆ ಭಯ ಆಗೋದು, ಅಯ್ಯೋ ನಾವು ಮನೆ ಕಟ್ತೀವ ನಮ್ಮ ಕೈಲಾಗುತ್ತಾ ಅಂತ. ಬಟ್ ನಥಿಂಗ್ ಇಸ್ ಇಂಪಾಸಿಬಲ್. ಕಷ್ಟಪಟ್ಟರೆ ದೇವ್ರ ಮೇಲೆ ನಂಬಿಕೆ ಅನ್ನೋದು ನಾವು ಒಂದು ಇಟ್ಟರೆ ಅಲ್ವಾ ಗೈಸ್, ಎಲ್ಲನೂ ಪಾಸಿಬಲ್ ಇದೆ. ಇನ್ಫ್ಯಾಕ್ಟ್ ಮನೆ ಕಟ್ಟೋದು ಮಾತ್ರ ಅಲ್ಲ, ಓದೋ ವಿಷಯ ಆಗಿರಲಿ, ಮದುವೆ ವಿಷಯ ಆಗಿರಲಿ, ಮಗು ವಿಷಯನೇ ಆಗಿರಲಿ, ಏನೇ ಬರಲಿ ಏನೇ ಆಗಲಿ ಗೈಸ್, ಎಂಥ ಕಷ್ಟನೇ ಬರಲಿ ಸರಿನಾ, ನಾವು ಕಷ್ಟಪಡಬೇಕು, ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಮತ್ತು ದೇವ್ರ ಮೇಲೆ ನಾವು ನಂಬಿಕೆ ಅನ್ನೋದು ಇಟ್ಟರೆ ಅಲ್ವಾ ಎಲ್ಲನೂ ಆಗುತ್ತೆ. ಸೊ ನೀವು ಅಷ್ಟೇ ಗೈಸ್, ನಿಮ್ಮ ಮನೆ
ದೇವ್ರನ್ನ ಬೇಡ್ಕೊಳ್ಳಿ. ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ ಗೈಸ್. ನೀವು ಕಷ್ಟಪಟ್ಟರೆ ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಒಬ್ಬರ ಹತ್ರ ಕಿತ್ಕೊಂಡು ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಿ ಆ ರೀತಿ ಮಾಡಿದ್ರೆ ಅಲ್ವಾ ದೇವ್ರು ನಮ್ಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡಲ್ಲ. ಸೊ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ. ಶಾಂತಿರಸ್ತು ಶುಭಂ ಮೇಸ್ತು ಗ್ರಹಾಃ ಕುರ್ವಂತು ಮಂಗಳಂ ದೀರ್ಘಮಾಯುರಸ್ತು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ನಮ್ಮ ಅತ್ತೆ ಹಾಗೂ ನನ್ನ ಕಸಿನ್ ಅಂದರೆ ನಮ್ಮ ಅತ್ತೆಯವ್ರ ಸೊಸೆ ನಾವು 3 ಜನ ಸೇರಿಕೊಂಡು ತಾಂಬೂಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತಾಂಬೂಲ ಅಂತಂದರೆ ಆಬ್ವಿಯಸ್ಲಿ ರಿಟರ್ನ್ ಗಿಫ್ಟ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಸೊ ಆ್ಯಸ್ ಅ ರಿಟರ್ನ್ ಗಿಫ್ಟ್ ನಾವು ಒಂದು ಸಿಂಪಲ್ ಆಗಿರೋದು ಟಿಫಿನ್ ಬಾಕ್ಸ್ನ ಕೊಡ್ತಾ ಇದ್ದೀವಿ. ನೀವೇ ಓಪನ್ ಮಾಡಿ ನೋಡಿ. ಇವೆಲ್ಲ ಇಲ್ಲ, ಇಲ್ಲಿ ಸಿಗುತ್ತೆ, ನಾಳೆ ಅಲ್ಲೇ ಹಾಕು, ಕಬರ್ಡ್ ಒಳಗೆ ಹಾಕು. ಅದನ್ನ ನಾಳೆಗೆ ಆಧಾರ್ ಕಾರ್ಡ ಏನಮ್ಮಿ ಅರ್ಶನ ಕುಂಕುಮದಿದು ಅಪ್ಪ ಇಲ್ಲಿ ದೇವ್ರ ಮೈಲ್ ಮಡಗಪ್ಪ. ಖುಷಿ ಸೇವಂತು ಖುಷಿ. ಇವರು ನಮ್ಮತ್ತೆ ಮಗ ಅವ್ರ ಸೊಸೆ. ನಮ್ಮತ್ತೆ ಅಲ್ಲ ಅವರು, ಇವರು ಮಗಳು. ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀರಾ? ಎಲ್ಲಿ ಪಾಪು? ಇವರಿಬ್ರು ಅವಳಿ ಜೋಡಿ. ಇಲ್ಲ ಸುಮ್ಮನೆ ಹೇಳ್ದೆ, ಅವಳಿ ಜೋಡಿ ಏನಲ್ಲ. ಅಕ್ಕ ಚೆನ್ನಾಗಿದ್ದೀರಾ? ಇನ್ನೊಂದು ಫ್ರೆಂಡ್ಸ್ ತುಂಬ ಜನ ಮಲ್ಟಿಪಲ್ ಕ್ವಶನ್ಸ್ನ ಕೇಳ್ತಾ ಇದ್ದೀವಿ. ಕೆಲವೊಂದು ಆಲ್ಮೋಸ್ಟ್ ರಿಪೀಟೆಡ್ ಆಗಿತ್ತು ಅಂತಲೇ ಹೇಳ್ಬೋದು. ಮೇ ಬಿ ನೀವೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಆಗಿರ್ತೀರಾ ಅಥವಾ ನನ್ನ ಹಳೆ ವ್ಲಾಗ್ಸ್ನ ಮಿಸ್ ಮಾಡಿರ್ತೀರಾ, ನೋಡಿರಲ್ಲ ಅನ್ಕೋತೀನಿ. ಸೊ ಏನಪ್ಪ ಕ್ವಶನ್ಸ್ ಅಂದರೆ, ಟೋಟಲ್ ಮನೆಗೆ ಎಷ್ಟು ಖರ್ಚಾಯಿತು, ಮತ್ತು ಮನೆ ಡಿಸೈನ್ ಯಾರು ಮಾಡಿದ್ದು, ಇಂಟೀರಿಯರ್ಸ್ ಅವ್ರು ಮಾಡಿದ್ದ ಅಥವಾ ಕಾರ್ಪೆಂಟರ್ ಮಾಡಿದ್ದ, ಅಪ್ಪ ಅಮ್ಮ ಊರಲ್ಲೇ ಸೆಟ್ಲ್ ಆಗ್ತಾರಾ. ಸೊ ಈ ರೀತಿ ಹಲವಾರು ಕ್ವಶನ್ಸ್ನ ಕೇಳ್ತಾ ಇದ್ರಿ. ಸೊ ಮನೆ ಬಗ್ಗೆ ಮಾತಾಡಬೇಕು ಅಂತಂದರೆ ಮನೆಗೆ ಆಲ್ಮೋಸ್ಟ್ ಒಂದು 35 to 40 lakhs ಖರ್ಚಾಯಿತು ಅಂತಲೇ ಹೇಳ್ಬೋದು ಗೈಸ್. ಇಲ್ಲಿವರೆಗೂ ಎಕ್ಸಾಕ್ಟಾಗಿ ಇಷ್ಟೇ ಆಯಿತು ಅಂತ ಹೇಳಕ್ಕೆ ಆಗಲ್ಲ, ಬಿಕಾಸ್ ಕೆಲವೊಂದು ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದ್ದಾವೆ, ಅದಕ್ಕೋಸ್ಕರನೇ. ಬಟ್ ಫುಲ್ 100% ಮನೆ ಫಿನಿಶ್ ಆದಾಗ ಏಕದಮ್ ಪಿನ್ ಟು ಪಿನ್ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಇವಾಗ ನಾನು ನಿಮಗೆ ಒಂದು ಅಂದಾಜ್ ಮೇಲೆ ಇಷ್ಟು ಹೇಳಿದ್ದೀನಿ. ಸ್ವಲ್ಪ ಕಡಿಮೆನೂ ಆಗ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಆ್ಯಂಡ್ ಸೆಕೆಂಡ್ ಬಂದು, ಊರಲ್ಲಿ ನಿಮಗೆ ಮನೆ ಯಾಕೆ ಕಟ್ಸಿದ್ರಿ, ಇದೇ ಇನ್ವೆಸ್ಟ್ಮೆಂಟ್ ನೀವು ಬೆಂಗಳೂರಲ್ಲಿ ಮಾಡ್ಬೋದಿತ್ತಲ್ವ, ನಿಮಗೆ ಊರಲ್ಲಿ ಮನೆ ಬೇಕಿತ್ತಾ ಇಷ್ಟು ದೊಡ್ಡ ಮನೆ ಅಂತ. ಸೊ ಹೌದು, ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು, ಇದು ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಬಟ್ ನಮಗೆ ಊರಲ್ಲಿ ಮನೆ ಬೇಕಿತ್ತು ಗೈಸ್. ದೊಡ್ಡದು ಚಿಕ್ಕದು ಅದು ಸೆಕೆಂಡ್ರಿ, ಬಟ್ ನಮ್ಗೆ ಊರಲ್ಲಿ ಮನೆ ಬೇಕಿತ್ತು. ಬಿಕಾಸ್ ನಮ್ಮ ಅಪ್ಪ ಅಮ್ಮ ಹುಟ್ಟಿದ್ದೂರು. ಆ್ಯಂಡ್ ಪಕ್ಷಕ್ಕೆ ಆಗಿರಲಿ, ಹಬ್ಬಕ್ಕೆ ಆಗಿರಲಿ, ಪ್ರತಿಯೊಂದಕ್ಕೂ ಒಂದು ಮನೆ ಅನ್ನೋದು ಬೇಕೇ ಬೇಕಲ್ವ, ಅದಕ್ಕೋಸ್ಕರನೇ ಒಂದು ಮನೆ ಕಟ್ಸಿದ್ದು ನಾವು. ಆ್ಯಂಡ್ ನೆಕ್ಸ್ಟ್ ಬಂದು, ಅಪ್ಪ ಅಮ್ಮ ಊರಲ್ಲೇ ಸೆಟ್ಲ್ ಆಗ್ತಾರಾ ಅಂತ. ಸೊ ಇಲ್ಲ ಫ್ರೆಂಡ್ಸ್, ಹ್ಯಾಸ್ ಆಫ್ ನಾವು ಅಪ್ಪ ಅಮ್ಮ ಊರಲ್ಲಿ ಸೆಟ್ಲ್ ಆಗಲ್ಲ. ಫ್ಯೂಚರ್ ಹೇಳೋಕ್ಕಾಗಲ್ಲ ಯಾವ ರೀತಿ ಹೇಗಾಗುತ್ತೆ ಅಂತ. ಬಟ್ ಹ್ಯಾಸ್ ಆಫ್ ನಾವು ಇಲ್ಲ, ಅಂದರೆ ಹೋಗ್ತಾ ಬರ್ತಾ ಇರ್ತೀವಿ, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತೀವಿ.
सविष्ण्या विद्वामहं विश्वस्यामृतभोजन ಫ್ರೆಂಡ್ಸ್, ಇನ್ನೊಂದು ಸುಮಾರು ಜನ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಕೇಳಿದ್ರ, ಲಕ್ಷ್ಮಿ ಅವರೇ ನಿಮ್ಮ ಅತ್ತೆ ಮಾವ ಹಾಗೂ ನಿಮ್ಮ ಅಕ್ಕ ಅವ್ರ ಅತ್ತೆ ಮಾವ ಗೃಹ ಪ್ರವೇಶಕ್ಕೆ ಬರಲಿಲ್ವಾ ಅಂತ. ಆಬ್ವಿಯಸ್ಲಿ ಅವ್ರು ಬಂದಿದ್ದಾರೆ ಗೈಸ್. ಬರದಲ್ಲೇ ಹೇಗೆ ಅಲ್ವಾ, ಬೀಗರು ಮನೆ ಗೃಹ ಪ್ರವೇಶ ಅಂದರೆ ಬರದಲ್ಲೇ ಇರ್ತಾರ. ಸೊ ನಮ್ಮ ಅತ್ತೆ ಹಾಗೂ ಅಕ್ಕ ಅವ್ರ ಅತ್ತೆ ಗೃಹ ಪ್ರವೇಶ ದಿವಸನೇ ಬಂದಿದ್ರು. ಹಿಂದಿನ ದಿವಸ ಬರೋಕ್ಕಾಗಿಲ್ಲ ಬಿಕಾಸ್ ನಮ್ಮ ಅತ್ತೆಗೆ ಬರೋಕ್ಕಾಗಿಲ್ಲ ಬಿಕಾಸ್ ನನ್ನ ಕೋ ಸಿಸ್ಟರ್ ಕೂಡ ಜರ್ಮನಿಯಿಂದ ಬಂದಿದ್ದಾರಲ್ವ. ಸೊ ಅವ್ರದ್ದು ಕೂಡ ಸ್ವಲ್ಪ ಕೆಲವೊಂದು ಪರ್ಸನಲ್ ಕೆಲಸ ಆಯಿತು. ಸೊ ಆಬ್ವಿಯಸ್ಲಿ ಬಿಟ್ಟು ಬರೋಕ್ಕಾಗಲ್ಲ. ಅವ್ರು ಹೇಳಿದ್ರು ಗೃಹ ಪ್ರವೇಶ ದಿವಸ ಬರ್ತೀನಿ, ಅದಾದಮೇಲೆ ಮುಗ್ದಾದ್ಮೇಲೆ ಮತ್ತೆ ಒಂದ್ಸತಿ ವಿಸಿಟ್ ಕೊಡ್ತೀನಿ ಅಂತ ಹೇಳಿದರು. ಆ್ಯಂಡ್ ನಿಮಗೆ ಅದು ಫ್ಯೂಚರ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಗೈಸ್. ಆ್ಯಂಡ್ ಅಕ್ಕ ಅವ್ರ ಅತ್ತೆ ಕೂಡ ಬಂದಿದ್ದರು ಗೃಹ ಪ್ರವೇಶ ದಿವಸ. ಅಕ್ಕ ಅವ್ರ ಅತ್ತೆ ಹಾಗೂ ಅವ್ರ ಕಡೆ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಮಾವ ಬರೋಕ್ಕಾಗಿಲ್ಲ ಬಿಕಾಸ್ ಅವ್ರು ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಿಮಗೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರನೇ ಅತ್ತೆ ಮತ್ತು ಅವ್ರ ಕಡೆ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. अनन्तराय सर्वस्तावापि सर्वविध लोकदोष आयुष्चित्तार्थं नामत्रय ಸೊ ಒಳಗಡೆ ಹೋಮ ಹಾಗೂ ಸತ್ಯನಾರಾಯಣ ಪೂಜೆ ಕತೆ ಓದಿಸಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಆಚೆ ಬಂದು ಕೆಲವೊಂದು ಪೂಜೆಗಳಿತ್ತು ಮಾಡೋಕ್ಕೆ, ಅದನ್ನೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಅಕ್ಕ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಸ್ವಾಮೀಜಿ ಹತ್ರ ಐನವ್ರು ಹೇಳಿದ್ರು ರಂಗೋಲಿ ಹಾಕಿ ಅಂತ. ನಾನು ಮತ್ತು ನಂದು ಮುಖ ನೋಡ್ತಾ ಇದ್ವಿ. ಲೈಕ್ ರಂಗೋಲಿ ಸಿಂಪಲ್ ಬೇಸಿಕ್ ರಂಗೋಲಿ ಎಲ್ಲ ಬರುತ್ತೆ. ಬಟ್ ಏನು ಗೊತ್ತಾ, ಒಂದಷ್ಟು ಜನ ಎಲ್ಲ ಇರ್ತಾರಲ್ಲ, ಅವ್ರ ಮುಂದೆ ರಂಗೋಲಿ ಹಾಕ್ಬೇಕಾದ್ರೆ ಏನೋ ಒಂಥರ ನರ್ವಸ್ ಆಗಿಬಿಡ್ತೀವಿ. ಆವಾಗ ಅಕ್ಕ ಬಂದು ಸರಿ ನಾನು ಹಾಕ್ತೀನಿ ಅಂತ ಅಂದ್ಕೊಂಡು ಅಕ್ಕ ರಂಗೋಲಿ ಹಾಕ್ತಾ ಇದ್ದಾಳೆ. ಆ್ಯಂಡ್ ಅಕ್ಕ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾಳೆ. ಆ್ಯಂಡ್ ಬಟ್ ನನಗೆ ಇವಾಗ ವ್ಲಾಗಲ್ಲಿ ಹೆಂಗೆ ಅನಿಸ್ತಿದೆ ಅಂತಂದರೆ ಮೇ ಬಿ ಅವಳಿಗೂ ಒಂದು ಸ್ವಲ್ಪ ನರ್ವಸ್ ಐತೇನೋ ಗೊತ್ತಿಲ್ಲ, ಬಿಕಾಸ್ ಅವ್ರು ಸ್ವಲ್ಪ ಸಿಂಪಲ್ ರಂಗೋಲಿ ಹಾಕಲಿ ಅಂತ ಫೀಲ್ ಆಯ್ತು ನನಗೆ. ಎನಿವೇಸ್ ರಂಗೋಲಿನೇ ಅಲ್ವಾ, ಗ್ರ್ಯಾಂಡು ಸಿಂಪಲ್ಲು ರಂಗೋಲಿ ಒಂದು ಹಾಕಬೇಕು, ಹಾಕಿದಾಯಿತು. ಆ್ಯಂಡ್ ಇವಾಗ ಈ ಥರ ಎಲೆಗಳೆಲ್ಲ ಜೋಡಿಸಿ ಹಾಕಿ ಅದ್ರ ಮೇಲೆ ಬೆಲ್ಲದನ್ನ ಅನ್ಕೋತೀನಿ ಮಾಡಿದ್ದು. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ.
ಸೊ ಫ್ರೆಂಡ್ಸ್, ಐ ಗೆಸ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಬೇರೆ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ನಂಗೆ ಕೇಳಿ, ನಾನು ಕಾಮೆಂಟ್ ಮೂಲಕ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಥವಾ ನನ್ನ ಫ್ಯೂಚರ್ ವ್ಲಾಗ್ಸಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಓಕೆನಾ? ಸಾರಿ ಫ್ರೆಂಡ್ಸ್, ಇನ್ನೂ ಒಂದು ಇಂಪಾರ್ಟೆಂಟ್ ಕ್ವಶನ್ ನಾನು ಮಿಸ್ ಮಾಡಿದೆ. ಇವಾಗ ಜಸ್ಟ್ ಚೆಕ್ ಮಾಡ್ತಾ ಇದೆಯಲ್ಲ, ನೋಟ್ ಮಾಡ್ಕೊಂಡಿದ್ದೆ ಕ್ವಶನ್ಸ್ ಎಲ್ಲ. ಸೊ ಒಂದು ಕ್ವಶನ್ ಪೆಂಡಿಂಗ್ ಇತ್ತು. ಏನಪ್ಪ ಅಂದರೆ, ಕೇಳಿದ್ರಿ ನೀವು ಲಕ್ಷ್ಮಿ ಅವರೇ, ನೀವು ಯಾರೂ ಯೂಟ್ಯೂಬರ್ಸ್ನ ಇನ್ವೈಟ್ ಮಾಡಿಲ್ವಾ ಅಂತ. ಸೊ ನಿಜ ಹೇಳಬೇಕು ಅಂತ ಅಂದರೆ, ನಾವು ಬರೀ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ನಮ್ಮ ಊರಿನ ಜನ ಇದ್ರಲ್ಲ, ಇವ್ರನ್ನ ಅಷ್ಟೇ ಇನ್ವೈಟ್ ಮಾಡಿದ್ದು. ಯೂಟ್ಯೂಬರ್ಸ್ ಅಂತ ಅಂದರೆ ಮೇಘ್ನಾ ಅವ್ರನ್ನ ಒಬ್ಬರನ್ನೇ ಇನ್ವೈಟ್ ಮಾಡಿದ್ವಿ ಅಂತ ಅನ್ಕೋತೀನಿ, ಬಿಕಾಸ್ ಅವ್ರ ಅಕ್ಕಗೆ ತುಂಬಾ ಕ್ಲೋಸು. ಬಟ್ ಇವಾಗ ಅವರು ಸಹ ಕ್ಯಾರಿಂಗ್ ಅಲ್ವಾ, ಪ್ರೆಗ್ನೆಂಟ್ ಅಲ್ವಾ, ಸೊ ಇಷ್ಟು ದೂರ ಟ್ರಾವೆಲಿಂಗ್ ಮಾಡೋಕ್ಕೆ ಆಗಲ್ಲ. ಬಹುಶಃ ಅದೇ ರೀಸನ್ಗೆ ಬಂದಿರಲ್ಲ. अग्नये नमः अग्नये नमः ये अग्ने इहागच्छ इह तिष्ठ इमं बलिं गृहाण मम सकुटुम्बस्य शान्तिकर्ता पुष्टिकर्ता आयुष्कर्ता आरोग्यकर्ता अन्नाद्य कर्ता भव इमं दीपसहित रक्तोदक चरुबलिं निवेदयामि अनेन बलिदानेन अग्निः सगणः प्रीयताम्. नमः हे निरुते इहागच्छ मम सकुटुम्बस्य शान्तिकर्ता पुष्टिकर्ता आयुष्कर्ता आरोग्यकर्ता अन्नाद्य कर्ता भव अनेन बलिदानेन निवृत्ति सगणः निर्विधि सगणः प्रीयताम्. हे वरुण ಎಲ್ಲ ಹಚ್ಕೊಂಡು ಹೋಗ್ಲಿ. हे वरुण इहागच्छ इह तिष्ठ इमं बलिं गृहाण ಐ ಗೆಸ್ ಗೃಹ ಪ್ರವೇಶ ಎಲ್ಲ ಕಡೆನೂ ಇದೇ ರೀತಿ ಮಾಡೋದು ಅಂತ ಅನ್ಕೋತೀನಿ. ಮಾಮೂಲಿ ಸತ್ಯನಾರಾಯಣ ಪೂಜೆ ಹಾಗೂ ಗಣೇಶ ಪೂಜೆ ಹಾಗೂ ಹೋಮ ಇರುತ್ತೆ. ಅಂದರೆ ಮದುವೆ ಅಂತಂದರೆ ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಇರ್ತವೆ. ಬಟ್ ಗೃಹ ಪ್ರವೇಶ ಅಂತ ಅಂದರೆ ಇವೆಲ್ಲ ಪೂಜೆಗಳೆಲ್ಲ ಇದ್ದೇ ಇರುತ್ತೆ. ಮೇ ಬಿ ಇದ್ಬಿಟ್ಟು ಬೇರೆ ಶಾಸ್ತ್ರನೂ ಇರಬಹುದೇನೋ, ನಂಗೆ ಶ್ಯೂರ್ ಇಲ್ಲ.
ಆ್ಯಂಡ್ ಅಷ್ಟೇ ಗೈಸ್, ತುಂಬಾ ಚೆನ್ನಾಗಾಯಿತು ನಮ್ಮ ಮನೆ ಗೃಹ ಪ್ರವೇಶ. ಇನ್ನು ಸೆಕೆಂಡ್ ವ್ಲಾಗ್ ಕೂಡ ಬರೋದಿದೆ, ಅಂದರೆ ಇಂಪಾರ್ಟೆಂಟ್ ಗೃಹ ಪ್ರವೇಶದ ವ್ಲಾಗೇ ಬರೋದಿದೆ. ಸೊ ಅದು ಮಾತ್ರ ತುಂಬಾ ನಾನೇ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಆ ವ್ಲಾಗ್ನ ಎಡಿಟ್ ಮಾಡೋದಕ್ಕೆ. ಇದು ಸಹ ಗೃಹ ಪ್ರವೇಶ ವ್ಲಾಗ್ಗೆ ಸೇರುತ್ತೆ ಬಿಕಾಸ್ ಚಪ್ರಾ ವ್ಲಾಗ್ ಎಲ್ಲ ಹಿಂದಿನ ದಿವಸ ಅಂದರೆ ಡೇ 1 ಇದು, ಆ್ಯಂಡ್ ಸೆಕೆಂಡ್ ಡೇ ಬಂದು ಇಂಪಾರ್ಟೆಂಟ್ ಹಾಲು ಉಗ್ಸೋದು ಗೃಹ ಪ್ರವೇಶ ವ್ಲಾಗ್ ಆ ರೀತಿ ಆಗಿರುತ್ತೆ. ಸೊ ಎಸ್ ಗೈಸ್, ಐ ರಿಯಲಿ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತಂದರೆ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಾನು ಗೈಸ್ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರತಿ ಸತಿನೂ ಹೇಳ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೂ ಒಳ್ಳೇದು ಬಾಡಪ್ಪ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಫ್ರೆಂಡ್ಸ್, ಸೊ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಇವಾಗ ಮುಗಿಸ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಕಝನ್ಸ್ ರಿಲೇಟಿವ್ಸ್ ಎಲ್ಲ ಇದ್ರಲ್ಲ, ಸೊ ಅವ್ರ ಜೊತೆಲ್ಲ ಮಾತಾಡಿಕೊಂಡು ಇವಾಗ ಮೇಲ್ಗಡೆ ಫೋಟೋಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಒಂದಷ್ಟು ರೀಲ್ಸ್ನ ಸೇವ್ ಮಾಡಿದ್ವಿ ಗೊತ್ತಾ, ಈ ಒಂದು ರೀಲಿಗೆ ಫೋಟೋ ಲೈಕ್ ರೀಲ್ಸ್ ಮಾಡೋಣ, ಆ ಒಂದು ಸಾಂಗಿಗೆ ರೀಲ್ಸ್ ಮಾಡೋಣ ಅಂತ. ಬಟ್ ಯಾವುದೇ ರೀಲ್ಸು ಮಾಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ, ಅದನ್ನ ಆ್ಯಡ್ ಮಾಡಬೇಕು ಅಷ್ಟೇ. ಬಿಕಾಸ್ ಅಷ್ಟೊಂದು ಟಯರ್ಡ್ ಆಗಿದ್ವಿ ಗೈಸ್, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ ಬಿಕಾಸ್ ನೈಟಲ್ಲಿ ನಿದ್ದೆನೇ ಇರಲಿಲ್ಲ ಅಲ್ವಾ. ಸೊ ತುಂಬ ಟಯರ್ಡ್ ಆಗಿತ್ತು. ಎನಿವೇಸ್ ಪೂಜೆ ಎಲ್ಲ ಚೆನ್ನಾಗೈತಲ್ಲ, ಅದೇ ಒಂಥರ ಖುಷಿ. ಆ್ಯಂಡ್ ಈ ಒಂದು ಫಂಕ್ಷನೇ ಅಷ್ಟು ಚೆನ್ನಾಗಾಯಿತು ಅಂತಂದರೆ ನೆಕ್ಸ್ಟ್ ಬಂದು ಗೃಹ ಪ್ರವೇಶ ಡೇ ವ್ಲಾಗೇ ಆಗಿರುತ್ತೆ, ಲೈಕ್ ಹಾಲು ಉಗ್ಸೋದೆಲ್ಲ ಆಗಿರುತ್ತೆ. ಸೊ ಅದು ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗು. ನಮ್ಮ ಊರ ದೇವರು ಮನೆಗೆ ಬರೋದು ಮಾತ್ರ ಒಂಥರ ಸೂಪರ್ ವ್ಲಾಗ್ ಅಂತ ನಾನು ಇವಾಗಲೇ ಹೇಳ್ತೇನೆ ಗೈ. ಸೊ ಆ ಒಂದು ವ್ಲಾಗ್ಗೋಸ್ಕರ ಕಾಯ್ತಾರಿ, ಓಕೆನಾ. ಮತ್ತು ನೆಕ್ಸ್ಟ್ ವ್ಲಾಗ್ಸ್ ಏನಾಗ ಟಾಟಾ ಬೈ ಟೇಕ್ ಕೇರ್, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಓಕೆನಾ, ಬಾಯ್.